ಉತ್ತರ ಕೊಟ್ಟಿದ್ದಾರೆ, ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಮೈಕ್ ಆನ್ ಮಾಡಿ. ಉತ್ತರ ಕೊಟ್ಟಿದ್ದಾರೆ, ಆದರೆ ಉತ್ತರದಲ್ಲಿ 2016ರಲ್ಲಿ ಕನಕ ಪ್ರಾಧಿಕಾರಕ್ಕೆ ಗುಡ್ಡಚನ್ನಾಪುರ ಗ್ರಾಮವನ್ನು ಸೇರಿಸಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಮಹಾನ್ ಮಾನವತಾವಾದಿ ಹಾಗೂ ಈ 15ನೇ ಶತಮಾನದಲ್ಲಿ ಒಬ್ಬ ಶ್ರೇಷ್ಠ ದಾರ್ಶನಿಕರಾದ ಕನಕದಾಸರ ಜನ್ಮಸ್ಥಳ ಬಾಡ ಹಾಗೂ ಅವರ ಅತಿ ಪ್ರಿಯವಾದಂಥ ಸ್ಥಳ ಗುಡ್ಡಚನ್ನಾಪುರವನ್ನು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವಾಗಿ 34 ಕೋಟಿ ರೂಪಾಯಿ ಕನಕ ಪ್ರಾಧಿಕಾರಕ್ಕೆ ಕೊಟ್ಟಾಗ ಆ ಸಭೆಯಲ್ಲಿ ನಾನು ಗುಡ್ಡಚನ್ನಾಪುರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅಧಿಕಾರಿಗಳು ಇಲ್ಲ, ಇನ್ನೂವರೆಗೆ ಅದು ಸೇರಿಲ್ಲ, ಗೆಜೆಟಲ್ಲಿ ಬಂದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದರು. ಆದ್ದರಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ, ಅದನ್ನು ಗೆಜೆಟಲ್ಲಿ ಸೇರಿಸುವ ಮುಖಾಂತರ ಮತ್ತೊಮ್ಮೆ ಸಭೆಯನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ 34 ಕೋಟಿ ರೂಪಾಯಿ ಅನುದಾನವನ್ನು ಸರಿಯಾಗಿ ವಿಶೇಷವಾಗಿ ಜನ್ಮಸ್ಥಳ ಬಾಡ ಹಾಗೂ ಗುಡ್ಡಚನ್ನಾಪುರಿಗೆ ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಡುವ ಮುಖಾಂತರ ಕನಕದಾಸರ ಜನ್ಮಸ್ಥಳಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡವಾಗಿ ತಮ್ಮ ಮೂಲಕ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಈ ವಿಷಯ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದೆ. ಅವರೂ ಸಹ ಬಾಡ ಮತ್ತು ಗುಡ್ಡದ ಚನ್ನಾಪುರ ಇವು ಕನಕದಾಸರ ಹುಟ್ಟು ಸ್ಥಳಗಳಾಗಿರ್ತವೆ. ಇವುಗಳ ಅಭಿವೃದ್ಧಿನೂ ಕೂಡ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗೂ ಕೊಟ್ಟಿರುವ ಈಗಾಗಲೇ ಅವರು ಕೊಟ್ಟಿರೋ ಅನುದಾನದಲ್ಲಿ ಕಾಗಿನೆಲೆಯೂ ಸೇರಿ ಈ ಗ್ರಾಮಗಳ ಅಭಿವೃದ್ಧಿಯನ್ನು ಸೇರಿಸ್ಕೊಂಡು ಬದಲಿ ಒಂದು ಪ್ರಸ್ತಾವನೆಯನ್ನು ತಯಾರು ಮಾಡಿ 34 ಕೋಟಿಯಲ್ಲಿ ಇದನ್ನು ಕೂಡ ಸೇರಿಸ್ಕೊಂಡು ಅಭಿವೃದ್ಧಿ ಪಡಿಸಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅವರ ನಿರ್ದೇಶನದಂತೆ ಮಾನ್ಯ ಶಾಸಕರು ಏನು ಮನವಿ ಮಾಡಿದ್ದಾರೆ, ಈ 2 ಗ್ರಾಮಗಳ ಅಭಿವೃದ್ಧಿ ತಗೋಬೇಕು ಅಂತ, ಅದನ್ನು ಕೂಡ ಇರೋ ಅನುದಾನದಲ್ಲಿ ಕೈಗೆತ್ಕೊಳ್ತೇವೆ ಸಭಾಧ್ಯಕ್ಷರು. ವಿಶೇಷವಾಗಿ ಗುಡ್ಡಚನ್ನಾಪುರ ಗ್ರಾಮಕ್ಕೆ 2 ಎಕರೆ ಜಮೀನನ್ನು ಮಂಜೂರು ಮಾಡಿದಂಥ ಕಂದಾಯ ಸಚಿವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ 34 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಧನ್ಯವಾದ ಅರ್ಪಿಸುವ ಜೊತೆಗೆ ನಮ್ಮ ಜನಪದ ವಿಶ್ವವಿದ್ಯಾನಿಲಯಕ್ಕೆ ಕನಕದಾಸರ ಹೆಸರನ್ನು ನಾಮಕರಣ ಮಾಡಬೇಕಂತ ಮನವಿ ಮಾಡ್ತೇನೆ. ನೆಕ್ಸ್ಟ್ ಮಾತಾಡಲಿಕ್ಕೆ ಅವಕಾಶ ಕೊಡುವ.